ಎಫ್ಆರ್ಪಿ ಪ್ರಕಾರ ಕಬ್ಬಿನ ದರವನ್ನ ನಿಗದಿ ಮಾಡಬೇಕು ಅಂತೇಳಿ ಹಾವೇರಿ ಜಿಲ್ಲೆಯ ರೈತರು ನಿರಂತರವಾಗಿ ಮೂರನೇ ದಿನಕ್ಕೆ ಏನಂತಂದ್ರೆ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. ಈ ಒಂದು ಸಂಘಟನೆಗೆ ಸಾಕಷ್ಟು ರಾಜಕಾರಣಿಗಳಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ವಕೀಲರ ಸಂಘ ಆಗಿರ್ಬೋದು ಈಗಾಗಲೇ ಸಪೋರ್ಟ್ ಮಾಡಿರುವಂಥದ್ದು. ಅಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ರೇಟು, ಹಾವೇರಿ ಜಿಲ್ಲೆಯಲ್ಲಿ ಬೇರೆ ರೇಟ್ ಅಂತಂದ್ರೆ ನಾವು ಕೂಡ ಆಳು ಕಾಳು ಅಂತೇಳಿ ಅದಕ್ಕೆ ಸಾಕಷ್ಟು ವೆಚ್ಚವನ್ನ ಹಾಕಿ ಕಬ್ಬನ್ನ ಬೆಳಿತೀವಿ, ಒಂದಿಷ್ಟು ಲಾಭ ಬರಲಿ ಅಂತೇಳಿ. ಅಷ್ಟಾಗಿಯೂ ಕೂಡ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮಗೆ ಮೋಸ ಮಾಡ್ತಿದೆ ದರದ ವಿಚಾರದಲ್ಲಿ ಅಂತೇಳಿ ಈಗಾಗಲೇ ಮೂರನೇ ದಿನ ಕೂಡ ರೈತರು ನಿರಂತರವಾದಂಥ ಧರಣಿಯನ್ನು ಮಾಡ್ತಾ ಇರುವಂಥದ್ದು. ಇಷ್ಟಾಗಿಯೂ ಕೂಡ ಯಾರೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಅವರಿಗೆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಸದ್ಯ ಇವತ್ತು ಕೂಡ ಪ್ರಣಾಮಾನಂದ ಸ್ವಾಮೀಜಿಯವರು ಈ ಒಂದು ಪ್ರತಿಭಟನೆಗೆ ಸಪೋರ್ಟ್ ಮಾಡಿರುವಂಥದ್ದು. ರೈತರ ಕಬ್ಬಿಗೆ ಸರಿಯಾದಂಥ ದರ ಬರುವವರೆಗೂ ಕೂಡ ನಾವು ಕೂಡ ನಿಮ್ಮ ಬೆನ್ನಿಗೆ ಇರ್ತೀವಿ ಅಂತೇಳಿ ಈಗಾಗಲೇ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಪ್ರಣಾಮಾನಂದ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಏನು ಹೇಳ್ತಾರೆ ಗುರುಜಿ? ಈಗ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ರೇಟ್ಗಳನ್ನು ಫಿಕ್ಸ್ ಮಾಡಿದಾರ, ಈ ಒಂದು ರೈತರಿಗೆ ಮಲತಾಯಿ ಧೋರಣೆಯನ್ನ ತೋರ್ತಾ ಇದೆ ಸರ್ಕಾರ ಅಂತ. ರಾಜ್ಯ ಸರ್ಕಾರ ಹಾವೇರಿ ಜಿಲ್ಲೆಯ ಕಬ್ಬು ಬೆಳೆಗಾರರ ಮೇಲೆ ಮಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದು ಯಾವ ಕಾರಣಕ್ಕೂ ಕೂಡ ಸಹಿಸೋದಕ್ಕೆ ಹಾವೇರಿ ಜಿಲ್ಲೆಯ ಕಬ್ಬು ಬೆಳೆಗಾರ ಅಷ್ಟೇ ಅಲ್ಲ, ಇಡೀ ಈ ಭಾಗದ ಜನ ಸುಮ್ಮನೆ ಇರುವುದಿಲ್ಲ. ಈಗಾಗಲೇ ಅವರು DC ಆಫೀಸಿಂದ ಪ್ರಾರಂಭ ಮಾಡಿ ಈಗ 5ನೇ ದಿನಕ್ಕೆ ಈಗ ಕಾಲಿಟ್ಟಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ರೈತರ ಹೆಸರಿನಲ್ಲಿ ಬಂದಿರತಕ್ಕಂಥ ಸರ್ಕಾರ ಇದು. ರೈತರ ಹಕ್ಕುಗಳಿಗೆ ಯಾವುದೂ ಕೂಡ ಚ್ಯುತಿ ಮಾಡಲ್ಲ ಅಂತ ಹೇಳಿ ಪ್ರಮಾಣ ವಚನ ಬಂದಿರತಕ್ಕಂಥ ಸರ್ಕಾರ, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ. ಆದ್ರಿಂದ ಈ ರೈತರ ಮೇಲೆ ಇವತ್ತು 5 ದಿನ ಆದರೂ ಸಹ ಇವರಿಗೆ ಯಾವುದೋ ರೀತಿಯಲ್ಲಿ ನೀವು ಸ್ಪಂದಿಸುವುದಿಲ್ಲ ಅಂತಂದ್ರೆ ಎಷ್ಟು ಮಟ್ಟಕ್ಕೆ ನೀವು ರೈತರ ಮೇಲೆ ಅಲಕ್ಷ್ಯ ಇದೆಯಂತಕ್ಕಂಥದ್ದು ಇದು ಬಹಳ ದೊಡ್ಡ ದುರಂತ. ಇದು ಹಾವೇರಿ ಜಿಲ್ಲೆಯ DC ಏನು ಮಾಡ್ತಾರೆ, ಇಲ್ಲಿನ SP ಏನು ಮಾಡ್ತಾರೆ, ಇಲ್ಲಿನ ಉಸ್ತುವಾರಿ ಸಚಿವರು ಏನು ಮಾಡ್ತಾರೆ? ನೀವು ಕೂಡ ಅನ್ನ ತಿಂದಲ್ವ? ಹಾಗಂದ್ರೆ ನೀವು ನಿಮ್ಮ ಮಕ್ಕಳಿಗೂ ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಅನ್ನ ಕೊಡಲ್ವ? ಹಾಗೆ ಅಂದ್ರೆ ಆದ್ರಿಂದ ನೀವು ಭಾಷಣ ಮಾಡುವಾಗ ಈಗಾಗಲೇ ಇಲ್ಲಿ ಮಾತನಾಡಿದ್ದಾರೆ, ನೀವು ಎಲ್ಲ ಕಡೆ ಭಾಷಣ ಮಾಡುವ ರೈತರ ಬಗ್ಗೆ ಇದನ್ನ ನಾವು ಹಂಗಿದೆ ಹಿಂಗಿದೆ ಅಂತ ಹೇಳ್ತೀರಿ. ರೈತರ ಬಗ್ಗೆ ದೊಡ್ಡ 300 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಹಾವೇರಿಯಲ್ಲಿ ನೀವು ಯಾಕೆ ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ ಹಾವೇರಿ ಜಿಲ್ಲೆ ಕರ್ನಾಟಕದಲ್ಲಿ ಬರಲ್ವಾ? ಅವರು ಕನ್ನಡಿಗರ ಅಲ್ವಾ? ಹಾಗಂದ್ರೆ ಕನ್ನಡಿಗರನ್ನೇ ಒಡೆಯುವ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ಕೂಡ ಕಾಣ್ತಾ ಇದೆ. ಪ್ರಮುಖವಾಗಿ ಇದೇ ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಕ್ಕರೆ ಕಾರ್ಖಾನೆ ಸಚಿವರು ಇದ್ದಾರೆ. ಈ ಜಿಲ್ಲೆಯ ಫಸ್ಟ್ ಪ್ರಾಮುಖ್ಯತೆಯನ್ನ ಕೊಡ್ಬೇಕು, ಅವರು ಇಲ್ಲಿ ರೈತರಿಗೆ ಪ್ರಾಮುಖ್ಯತೆಯನ್ನ ಕೊಡ್ಬೇಕು. ಅಷ್ಟಾಗಿ ಕೂಡ ಈ ಒಂದು ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ? ಅಲ್ಲ, ಶಿವಾನಂದ ಪಾಟೀಲ್ ಬಗ್ಗೆ ಮಾತಾಡಬೇಕಾದ್ರೆ ಅವರು ಹಾವೇರಿ ಜಿಲ್ಲೆಯ ವಿಸಿಟಿಂಗ್ ಪ್ರೊಫೆಸರ್ ಇದ್ದಂಗೆ, ಅವರು ವಿಸಿಟಿಂಗ್ ಸಚಿವ, ಉಸ್ತುವಾರಿ ಸಚಿವರು. 3 ತಿಂಗಳಕ್ಕೊಮ್ಮೆ 6 ತಿಂಗಳಕ್ಕೊಮ್ಮೆ ಬಂದು ಹೋಗೋರು. ಈ ಜಿಲ್ಲೆ ಎಷ್ಟು ತಾಲೂಕುಗಳು ಇದೆಯಂತ ಒಂದು ವೇಳೆ ಎಷ್ಟು ಇದೆಯಂತಕ್ಕಂಥದ್ದು ಶಿವಾನಂದ ಪಾಟೀಲ್ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಒಂದು ವೇಳೆ. ಆದ್ರಿಂದ ರೈತರೀಗ ಎಲ್ಲ ಪಾಪ ರೈತರೆಲ್ಲ ಮಾತಾಡ್ಯಾರೆ. ನಾನು ಸರ್ಕಾರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಒಂದೇ, ಇದು ಗಾಳಿ ತಿರುಗಿ ಬಿರುಗಾಳಿ ಹಾಕ್ತದೆ. ಇದು ಈಗಾಗಲೇ ಅವರು 3 ಗಂಟೆ ಒಳಗಡೆ ಏನಾದರೂ ಬಂದಿಲ್ಲ ಅಂತಂದ್ರೆ ಮತ್ತು ಅವರು ಬೀದಿಗೆ ಇಳಿತೀವಿ ಅಂತ ಹೇಳಿದ್ದಾರೆ. ರೈತರನ್ನೇ ಈ ರೀತಿಗೆ ಬೀದಿಗೆ ಇಳಿಸುವ ಮಾಡಬಾರ್ದು, ರಾಷ್ಟ್ರೀಯ ಹೆದ್ದಾರಿಗೆ ಕೂಡಿಸೋ ರೀತಿಯಲ್ಲಿ ಪ್ರಯತ್ನ ಮಾಡಬಾರದು. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರಿಗೆ ಆದೇಶವನ್ನ ಕೊಟ್ಟು ಕೂಡಲೇ ಇವರ ಜೊತೆ ಚರ್ಚೆ ಮಾಡಿ ಇಲ್ಲಿನ ಟೆಕ್ನಿಕಲ್ ಪಾಯಿಂಟ್ಗಳನ್ನ ಬಗೆಹರಿಸಿ ಅವರು ಏನು ಹೇಳ್ತಾರೆ ಅಂತ ಮಾಡಬೇಕು. ಇಲ್ಲವಾದ್ರೆ ಅವರು ಮಾಡುವ ಪ್ರತಿಯೊಂದು ಹೋರಾಟಕ್ಕೂ ಕೂಡ ಹಾವೇರಿ ಜಿಲ್ಲೆಯ ಎಲ್ಲ ಮಠಾಧೀಶರುಗಳು ಕೂಡ ನಾಳೆ ರಾಷ್ಟ್ರೀಯ ಹೆದ್ದಾರಿಗೆ ಬರ್ತೀನಿ ಅಂತಕ್ಕಂಥ ಮಾತು ನಾನು ಮಾಧ್ಯಮದ ಮುಂದೆ ಹೇಳುತ್ತಾ ಇದ್ದೀನಿ. ಇದು ಬೇರೆ ರೀತಿಗೆ ತಲುಪಬಾರದು. ಕಾನೂನ ಕೈ ಎತ್ತಿಕೊಳ್ಳುವುದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರದು. ಅದಕ್ಕೋಸ್ಕರ ಹಾವೇರಿ ಜಿಲ್ಲೆಯ ರೈತರ 3 ಕಾರ್ಖಾನೆ ಇದೆ, ಆ ಮಾಲೀಕರನ್ನ ಕರೆಸಿ ಮಾತಾಡಿದ ದೊಡ್ಡ ವಿಷಯ ಅಲ್ಲ, ಅವ್ರಿಗೂ ವಿಷಯ ಎಲ್ಲ ಗೊತ್ತಾಗಿದೆ. ಇದು ಮುಖ್ಯಮಂತ್ರಿ ಕೂಡ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈ DC ಇದೆಯಲ್ಲ, DC ದ ಕೆಲಸ ಏನು? DC ಇಲ್ಲಿ ಬಂದಿಲ್ಲ ಅಂತ ಕಾಣುತ್ತದೆ. DC ಇದು SP ದ ಕೆಲಸ ಏನು ನಿಮ್ದು? ಹಂಗಂದ್ರೆ ರೈತರ ಹೋರಾಟಕ್ಕೆ ನೀವು ಸ್ಪಂದಿಸುವುದಿಲ್ಲ ಅಂತಂದ್ರೆ ನಿಮ್ಮ ಡ್ಯೂಟಿ ಏನು? ವಾಟ್ ಇಸ್ ಯುವರ್ ಡ್ಯೂಟಿ? ನಿಮಗೇನೂ ಕೂಡ ಮಾನವೀಯತೆ ನಿಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಆದ್ರಿಂದ ಕೂಡಲೇ ಈ ರೈತರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ನಾನು ಸರ್ಕಾರಲ್ಲಿ ಮನವಿ ಮಾಡುತ್ತೇನೆ. ಇದಿಷ್ಟು ಏನಂದ್ರೆ ರಮಣಾನಂದ ಸ್ವಾಮೀಜಿ ಅವರ ಮಾತು. ಒಂದು ವೇಳೆ ಏನಾದರೂ ಈ ಒಂದು ರೈತರ ಕಬ್ಬಿಗೆ ಸರಿಯಾದಂಥ ದರ ಬರಲಿಲ್ಲ ಅಂತ ಹೇಳಿದ್ರೆ
ಸರಿಯಾದಂಥ ಕ್ರಮವನ್ನ ಈ ರೈತರೇ ತಗೊಂತಾರೆ. ಅವರಿಗೆ ಬೆಂಬಲವಾಗಿ ನಾವಿರ್ತೀವಿ ಅಂತೇಳಿ ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.